ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 17 ಪಾಯಿಂಟ್ಸ್ ಡೌನ್ ಆಗಿ 60,910ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 10 ಪಾಯಿಂಟ್ಸ್ ಡೌನ್ ಆಗಿ 18,122ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 31 ಪಾಯಿಂಟ್ಸ್ ಡೌನ್ ಆಗಿ 42,827ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು FISು ನಮ್ಮ ಇಂಡಿಯನ್ ಎಕ್ವಿಟಿ ಮಾರ್ಕೆಟಲ್ಲಿ 872 ಕ್ರೋರ್ಸ್ ಸೆಲ್ ಮಾಡಿದ್ರೆ DISು 372 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಟಿವಿಟಿ, ಮಾರ್ಕೆಟ್ ಕಂಪ್ಲೀಟ್ಲಿ ಒಂದು ರೇಂಜ್ ಬೌಂಡ್ನೆಸ್ ಅಂತೂ ಮೇಂಟೈನ್ ಮಾಡಿದೆ. ರೀಸೆಂಟ್ ಟೈಮ್ಸಲ್ಲಿ ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಆದರೆ ಮಾರ್ಕೆಟ್ ಹೋಗಿದೆ ಅಲ್ವಾ, ಅದೇ ಲೆವೆಲ್ಸ್ ಹತ್ರ ಇವತ್ತು ಮಾರ್ಕೆಟು ನಿಫ್ಟಿ ಅಂತೂ 100 ಪಾಯಿಂಟ್ಸು, ಬ್ಯಾಂಕ್ ನಿಫ್ಟಿ ಅಂತೂ ಒಂದು 300 ಪಾಯಿಂಟ್ ರೇಂಜ್ನಲ್ಲಿ ಇವತ್ತು ಕಂಪ್ಲೀಟಾಗಿ ಕನ್ಸಾಲ್ಡೇಟ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಮಾರ್ಕೆಟ್ ಕರೆಕ್ಟ್ ಆಗುತ್ತೇನೋ ಅಂತ. ಬಿಕಾಸ್ US ಮಾರ್ಕೆಟ್ಸು ಪರ್ಟಿಕ್ಯುಲರ್ಲಿ ನ್ಯಾಸ್ಡ್ಯಾಕ್ 1% ಅಬೋವ್ ಕರೆಕ್ಟ್ ಆಗಿದೆ. ಸೊ ಆ ಇಂಪ್ಯಾಕ್ಟು ನಮ್ಮ ಇಕ್ವಿಟಿ ಮಾರ್ಕೆಟ್ ಮೇಲೆ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಬಂದಿದೆ ಅಲ್ವಾ, ಸೊ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಏನಾದರೂ ಡೌನ್ ಸೈಡ್ಗೆ ಇರುತ್ತೇನಂತ ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ಅದು ಕಾಣಿಸಿಲ್ಲ. ಬಟ್ US ಮಾರ್ಕೆಟ್ಸ್ ಪರ್ಟಿಕ್ಯುಲರ್ ಆಗಿ ನ್ಯಾಸ್ಡ್ಯಾಕ್ IT ಟೆಕ್ ಇಂಡೆಕ್ಸು ಅಲ್ಲಿ ಜಾಸ್ತಿ ಫಾಲ್ ಆಗಿದೆ. ಇದಕ್ಕೆ ಮೇಯ್ನ್ ರೀಸನ್ ಟೆಸ್ಲಾ ಸ್ಟಾಕು ನಿನ್ನೆನೂ 11% ಹತ್ತಿರ ಫಾಲ್ ಆಗಿದೆ. ಟೆಸ್ಲಾನೇ ಅಂತಲ್ಲ, ಅಲ್ಲಿರುವಂಥ ಆಟೋ ಸ್ಟಾಕ್ಸ್ನಲ್ಲಿ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಎಲ್ಲ ಕರೆಕ್ಟ್ ಆಗ್ತಿದೆ. ಬಟ್ ಅವೆಲ್ಲದಕ್ಕಂದ್ರೂ ಟೆಸ್ಲಾ ಸ್ಟಾಕು ಜಾಸ್ತಿ ಕರೆಕ್ಟ್ ಆಗ್ತಿದೆ. ಕೇವಲ ಡಿಸೆಂಬರ್ ತಿಂಗಳಲ್ಲಿ 40% ಆ್ಯಂಡ್ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿದ್ರೆ ಟೆಸ್ಲಾ ಸ್ಟಾಕು 70%ವರೆಗೂ ಕರೆಕ್ಟ್ ಆಗ್ತಾ ಇರೋ ಕಾರಣವಾಗಿ ನ್ಯಾಸ್ಡ್ಯಾಕ್ ಮೇಲೆ ಪ್ರೆಷರ್ ಬೀಳ್ತಿದೆ. ಹೋಗಲಿ ಅದನ್ನು ಸೈಡ್ಗಿಟ್ರೆ ಎಂಟೈರ್ US 2008ಅಲ್ಲಿ ಎಷ್ಟು ವರಸ್ಟಾಗಿ ಪರ್ಫಾರ್ಮ್ ಮಾಡಿದೆ ಅಲ್ವಾ, ಅದಾದಮೇಲೆ ಇವಾಗಲೇ ಅಷ್ಟೊಂದು ವರಸ್ಟಾಗಿ ಪರ್ಫಾರ್ಮ್ ಮಾಡ್ತಿದೆ ಆನ್ ಇಯರ್ ಬೇಸಿಸ್ನಲ್ಲಿ ನೋಡಿದ್ರೆ. ನ್ಯಾಸ್ಡ್ಯಾಕ್ 34% ಕರೆಕ್ಟ್ ಆಗ್ತಾಯಿದ್ರಿ, S&P 500 20% ಹತ್ರ ಕರೆಕ್ಟ್ ಆಗಿದೆ. ಆ್ಯಂಡ್ ನಮ್ಮ ಈಕ್ವಿಟಿ ಮಾರ್ಕೆಟ್ ಬಗ್ಗೆ ಮಾತಾಡಿಕೊಂಡ್ರೆ ಒಂದು ಸಿವಿಯರ್ ಸೆಲ್ಲಿಂಗ್ ಪ್ರೆಷರ್ ಆದಮೇಲೆ ಮಾರ್ಕೆಟ್ನಲ್ಲಿ ಬಂದಿರೋಂಥ ರಿಕವರಿ 2 ಡೇ ಸ್ವಲ್ಪ ಇಂಟೆನ್ಸಿವ್ ಆಗಿ ಮಾರ್ಕೆಟ್ನಲ್ಲಿ ರಿಕವರಿ ಬಂದಿದೆ. ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇನು ಫಾಲೋ ಅಪ್ ಆಗ್ತಾ ಇರೋದು. ಈಗ ಮಾರ್ಕೆಟ್ ಈವನ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ರೂ ಕನ್ಸಾಲ್ಟೇಷನ್ ದೊಡ್ಡದಾಗಿ ನೆಗೆಟಿವ್ ಸೈಡ್ ಆಗದೆ ಸ್ವಲ್ಪ ನ್ಯೂಟ್ರಲ್ ಟು ಪಾಸಿಟಿವ್ ಡೈರೆಕ್ಷನಲ್ಲಿ ಇವತ್ತು ನಮ್ಮ ಮೋಸ್ಟ್ಲಿ ಮಾರ್ಕೆಟು ಕನ್ಸಾಲ್ಟೇಟ್ ಆಗ್ತಾ ಇರೋದು. ಅಟ್ಲೀಸ್ಟ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ವೀಕ್ ಆಗಿದ್ರೂ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಸ್ಟೆಬಿಲಿಟಿ ಇದೆ ಅನ್ನೋ ವಿಷಯ ನಮಗೆ ಇವತ್ತಿನ ರೈನ್ ಬೌಂಡ್ನೆಸ್ ಆರ್ ಕನ್ಸಾಲ್ಟೇಷನ್ ನೋಡಿದ್ರೆ ಅರ್ಥ ಆಗತ್ತೆ. ಪರ್ಸನಲಿ ಒಂದು ಇಂಪಾರ್ಟೆಂಟ್ ಸೈಕಲಾಜಿಕಲ್ ಲೆವೆಲ್ 18,000 ಮಾರ್ಕ್ ಹತ್ರ ಮಾರ್ಕೆಟ್ ಇದೆ ಅಲ್ವಾ, ಅದರಿಂದ ಇಫ್ ಇನ್ ಕೇಸ್ 18,000 ಮಾರ್ಕ್ ಬ್ರೇಕ್ ಆಗಿ ಡೌನ್ ಸೈಡ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ನೆಕ್ಸ್ಟ್ 17,700 ರೀಸೆಂಟ್ ಟೈಮ್ಸಲ್ಲಿ ಸಪೋರ್ಟ್ ತಗೊಂಡಿರೋಂಥ ಲೆವೆಲ್, ಅಲ್ಲಿವರೆಗೂ ಸೆಲ್ ಆಫ್ ಇರಬಹುದು. ಅದರಿಂದ ಮಾರ್ಕೆಟ್ ಡೌನ್ ಸೈಡ್ ಬ್ರೇಕ್ ಆಗ್ತಾ ಇದ್ದರೆ ಸ್ವಲ್ಪ ಅಲರ್ಟ್ ಆಗಬೇಕಾಗತ್ತೆ. ಪರ್ಟಿಕ್ಯುಲರ್ ಆಗಿ ಲಾಂಗ್ ಪೊಸಿಷನ್ ಕ್ಯಾರಿ ಮಾಡೋರು ಮೀನ್ಸ್ ಆಸ್ ಆಫ್ ನಾವು ಮಾರ್ಕೆಟ್ 2 to 3 ಟ್ರೇಡಿಂಗ್ ಸೆಷನ್ಸಲ್ಲಿ ಇರೋಂಥ ಆಕ್ಟಿವಿಟಿ ನೋಡ್ತಾ ಇದ್ದರೆ ಅಬೋವ್ 17,950 ನಾನು ಮಾರ್ಕೆಟ್ನ ಬುಲ್ಲಿಶ್ ಆಗೇ ನೋಡ್ತಿದ್ದೀನಿ. ನೆಕ್ಸ್ಟು ಏರ್ ಬ್ಯಾಗ್ ಕಂಪ್ನೀಸ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಂದರೆ ಏರ್ ಬ್ಯಾಗ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದರೆ ಪ್ರೆಸೆಂಟು 2,400 to 2,500 ಕ್ರೋಸ್ ಇರುವಂಥ ಈ ಏರ್ ಬ್ಯಾಗ್ ಇಂಡಸ್ಟ್ರಿ ಫೈನಾನ್ಷಿಯಲ್ ಇಯರ್ 2027ಗಲ್ಲ 6,000 to 7,000 ಕ್ರೋರ್ಸ್ ಬೆಳೆಯುತ್ತೆ ಅಂತ. ಅಂದರೆ ಈ 4 ಇಯರ್ಸಲ್ಲಿ 25 to 30% CAGR ಥರ ಗ್ರೋ ಆಗತ್ತೆ ಅನ್ನೋ ಥರ ಇವರು ಹೇಳ್ತಿದ್ದಾರೆ. ಇದಕ್ಕೆ ಮೇಯ್ನ್ ರೀಸನ್ ಏನಂದರೆ January 1, 2022ಇಂದ ಯಾವುದಾದ್ರೂ M1 ವೆಹಿಕಲ್ಸ್ ಇದೆ ಅಲ್ವಾ, ಅದರಲ್ಲಿ ಕಂಪಲ್ಸರಿ 2 ಏರ್ ಬ್ಯಾಗ್ಸ್ ಇರಬೇಕನ್ನೋ ಥರ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ರೂಲ್ ತೊಗೊಂಡು ಬಂದಿದ್ದರು. ಅದಾದಮೇಲೆ October 1, 2023ಇಂದ ಯಾವುದಾದ್ರೂ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅದರಲ್ಲಿ ಮ್ಯಾಂಡೇಟ್ರಿ ಆಗಿ 6 ಏರ್ ಬ್ಯಾಗ್ಸ್ ಇರಬೇಕಂತ ರೂಲ್ಸ್ ಪಾಸ್ ಮಾಡಿದ್ದಾರೆ. ಅಂದರೆ ಏನು, ಪ್ಯಾಸೆಂಜರ್ಸ್ ಒಂದು ಸೇಫ್ಟಿ ಜಾಸ್ತಿ ಮಾಡೋದಕ್ಕೆ ಒಂದು ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಒಂದು ವೆಹಿಕಲ್ ಏರ್ ಬ್ಯಾಗ್ಸ್ ನಂಬರ್ಸ್ನ ಜಾಸ್ತಿ ಮಾಡಿದ್ದಾರೆ. ಸೊ ಈ ಥರ ಒಂದು ವೆಹಿಕಲ್ ಏರ್ ಬ್ಯಾಗ್ಸ್ ನಂಬರ್ ಜಾಸ್ತಿ ಮಾಡೋ ಮೂಲಕ OEMs ಯಾವುದಾದ್ರೂ ಹೊಸ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವರು ಪ್ರತಿಯೊಂದು ವೆಹಿಕಲ್ನಲ್ಲಿ ನಂಬರ್ ಆಫ್ ಏರ್ ಬ್ಯಾಗ್ಸ್ ಜಾಸ್ತಿ ಆಗತ್ತಲ್ವ, ಅದರಿಂದ ಈ ಏರ್ ಬ್ಯಾಗ್ ಮಾರ್ಕೆಟು ಇಷ್ಟೊಂದು ಗ್ರೋ ಆಗತ್ತೆ ಅಂತ ಇವರು ಹೇಳ್ತಿದ್ದಾರೆ. ಸೊ ಏರ್ ಬ್ಯಾಗ್ ಮಾರ್ಕೆಟು ಈ ಥರ ಗ್ರೋ ಆಗ್ತಾ ಇದ್ದರೆ ಏರ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಯಾವುದೆಲ್ಲ ಇರುತ್ತಲ್ಲ ಅದಕ್ಕೆ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಏರ್ ಬ್ಯಾಗಲ್ಲಿ ಜಾಸ್ತಿ ಖರ್ಚಾಗುವಂಥ ಕಾಂಪೊನೆಂಟು ಆಲ್ಮೋಸ್ಟ್ 50% ಇನ್ಫ್ಲೇಟರ್ ಕಾಸ್ಟೇ ಬೀಳುತ್ತೆ. ಅದಾದಮೇಲೆ ಕುಷನ್ ಆ್ಯಂಡ್ ಅದಾದಮೇಲೆ ಕಾಂಪೊನೆಂಟ್ಸ್ ಅಂತೂ ಕಾಸ್ಟ್ ಬೀಳುತ್ತೆ. ಸೊ ನಮ್ಮ ಇಂಡಿಯಾನಲ್ಲಿ ಆ್ಯಸ್ ಆಫ್ ನಾವು ನೋಡಿದ್ರೆ ಏರ್ ಬ್ಯಾಗ್ ಕಂಪ್ನೀಸ್ ಯಾವುದೆಲ್ಲ ಇದೆಯಲ್ಲ ಅವೆಲ್ಲನೂ ಈ ಕಾಂಪೊನೆಂಟ್ಸ್ನ ಜಾಸ್ತಿ ಅದರ್ ಕಂಟ್ರೀಸಿಂದಾನೇ ಇಂಪೋರ್ಟ್ ಮಾಡ್ಕೊತಾನೆ ಇರ್ತಾರೆ. ಈ ಏರ್ ಬ್ಯಾಗ್ಸಲ್ಲಿ ಯೂಸ್ ಮಾಡುವಂಥ ಕಾಂಪೊನೆಂಟ್ಸು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದರೆ ಅದರಲ್ಲಿ ಆಲ್ಕಲಿ ಮೆಟಲ್ಸ್ ಅವರು ಈ ಏರ್ ಬ್ಯಾಗಲ್ಲಿ ಯೂಸ್ ಮಾಡೋವಂಥ ಲಿಥಿಯಂ ನೈಟ್ರೇಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಅಪ್ಡೇಟ್ ಆದಮೇಲೆ ಈ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂದರೆ ಮೇಯ್ನ್ಲಿ ಏರ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನೀಸಲ್ಲಿ ನಮ್ಮ ಇಂಡಿಯಾದಲ್ಲಿ 2 ಕಂಪನೀಸ್, ಒಂದು ರಾಣೆಹಳ್ಳಿಗೆ ಸಂಬಂಧಿಸಿರುವ ಜಾಯಿಂಟ್ ವೆಂಚರ್ ಕಂಪನಿ ಆಗಿರುವಂಥ ZF ರಾಣೆ ಆಟೋಮೋಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು,
ಇವರು ಏರ್ ಬ್ಯಾಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಜಾಯಿಂಟ್ ವೆಂಚರ್ ಕಂಪನಿ ಅಂದ ತಕ್ಷಣವೇ ರಾಣೆ ಹೋಲ್ಡಿಂಗ್ ಅವರು 49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದರೆ ZF ಜರ್ಮನಿ ಅವರು 51% ಸ್ಟೇಕ್ನ ಹೋಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಇವರಿಬ್ಬರು ಅಲ್ಲದೆ ಬೋಶ್ ಅವರು ಏರ್ ಬ್ಯಾಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ರಾಣೆ ಮದ್ರಾಸ್ ಅವರು ಏರ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ ನ್ಯೂಸ್ ಸರ್ಕ್ಯುಲೇಟ್ ಆಗಿದ್ದರಿಂದ ರಾಣೆ ಮದ್ರಾಸ್ ಸ್ಟಾಕ್ಸನ್ನು ಇವತ್ತು ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಏನಂದ್ರೆ ಈ ಏರ್ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನೀಸು ರಾಣೆ ಮದ್ರಾಸ್ ಅವರಲ್ಲ, ರಾಣೆ ಹೋಲ್ಡಿಂಗ್ಸ್ ಅವರು. ಇವರ ಜಾಯಿಂಟ್ ವೆಂಚರ್ ಕಂಪನಿ ಆ್ಯಂಡ್ ಈ ಏರ್ ಬ್ಯಾಗ್ಸ್ ರೂಲಿಂದ ಮೇನ್ಲಿ ಈ ರಾಣೆ ಹೋಲ್ಡಿಂಗ್ಸ್ ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಏನಕ್ಕಂದರೆ ಪ್ರೆಸೆಂಟ್ ಏರ್ ಬ್ಯಾಗ್ಸ್ ಅಂಡ್ ಸೀಟ್ ಬೆಲ್ಟ್ಸ್ ಒಂದು ಕೆಪಾಸಿಟೀಸು ಇವರು ತುಂಬ ಜಾಸ್ತಿ ಮಾಡ್ಕೊತಿದ್ದಾರೆ. ಆ್ಯಂಡ್ ಇದಕ್ಕೆ ಮುಂಚೆ ಅನ್ಕೊಂಡ ಹಾಗೆ ಏರ್ ಬ್ಯಾಗ್ಸ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇನ್ಫ್ಲೇಟರ್ ಕಾಸ್ಟು 50% ಇರುತ್ತೆ ಅಂತ ಡಿಸ್ಕಸ್ ಮಾಡ್ಕೊಂಡಿದ್ದೀವಲ್ವಾ, ಇವರು ಇನ್ಫ್ಲೇಟರ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇನ್ಫ್ಲೇಟರ್ ಜಾಸ್ತಿ ಅದರ್ ಕಂಟ್ರೀಸಿಂದ ಮ್ಯಾನುಫ್ಯಾಕ್ಚರ್ಸ್ ಮಾಡುವಂಥ ಕಂಪ್ನೀಸ್ನ ಇಂಪೋರ್ಟ್ ಮಾಡ್ಕೊತೀವಲ್ವಾ, ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಈಗ ಇವರು ಇನ್ಫ್ಲೇಟರ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಅದರಿಂದ ಇದೂ ಇವರಿಗೆ ಪಾಸಿಟಿವ್. ಇದರಿಂದಾನೇ ಇವತ್ತಿನ ಸೆಷನಲ್ಲಿ ರಾಣೆ ಹೋಲ್ಡಿಂಗ್ ಸ್ಟಾಕು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾವುದಾದ್ರೂ ಒಂದು ಇಂಡಸ್ಟ್ರಿ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದಾಗ ಆ ಇಂಡಸ್ಟ್ರಿಯಲ್ಲಿ ಇರುವಂಥ ಕಂಪನೀಸ್ ರಿಲೇಟೆಡ್ ಆಗಿ ವೇರಿಯಸ್ ನ್ಯೂಸ್ ಅಪ್ಡೇಟ್ಸು ಬರ್ತಾ ಇರುತ್ತೆ. ನಿಜವಾಗ್ಲೂ ಆ ಕಂಪನಿ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ ಇಲ್ವಾ ಅನ್ನೋದು ನಾವು ಒಂದ್ಸಲಿ ಅವರ ಆ್ಯನ್ಯುವಲ್ ರಿಪೋರ್ಟಲ್ಲಿ ಹೋಗಿ ನೋಡಿದ್ರೆ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ರಾಣೆ ಹೋಲ್ಡಿಂಗ್ಸ್ ಅವರ ಆ್ಯನ್ಯುವಲ್ ರಿಪೋರ್ಟ್ಗೆ ಹೋಗಿ ನೀವು ನೋಡಿದ್ರೆ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಅವ್ರ ವೆಬ್ಸೈಟಲ್ಲೂ ನಾವು ನೋಡಬಹುದು. ಆದರೆ ರಾಣೆ ಮದ್ರಾಸ್ ಅವ್ರ ವಿಷಯಕ್ಕೆ ಬಂದರೆ ಇವರು ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ಟೀರಿಂಗ್ ಆ್ಯಂಡ್ ಲೈಟ್ ಮೆಟಲ್ ಕ್ಯಾಸ್ಟಿಂಗ್ ಆ್ಯಂಡ್ ಇಂಡಿಯಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಜನರೇಟ್ ಬ್ರ್ಯಾಂಡ್ ಆಟೋಮೆಟಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರು ಏರ್ ಬ್ಯಾಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟು ರೈಲ್ವೆ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ರೈಲ್ವೆ ಸ್ಟಾಕ್ಸ್ನ ಗಮನಿಸ್ತಾ ಇದ್ರಿ 5% ಆರ್ ಮೋರ್ ದ್ಯಾನ್ 5% ಹತ್ರ ಇವತ್ತು ನಮಗೆ ರೈಲ್ವೆ ಸ್ಟಾಕ್ಸಲ್ಲಿ ಮೂಮೆಂಟಮ್ ಕಾಣಿಸಿದೆ. ಫ್ರೆಂಡ್ಸ್, ಈಗಂತಾನೆ ಅಲ್ಲ, ತುಂಬ ಟೈಮ್ ಬ್ಯಾಕಿಂದಾನು ರೈಲ್ವೆ ಸ್ಟಾಕ್ಸಲ್ಲಿ ನಮಗೆ ಅಪ್ಸೈಡ್ ಮೂವ್ ಆಗ್ತಿದೆ. ಇದಕ್ಕೆ ಮೇಯ್ನ್ ರೀಸನ್ ಅಪ್ಕಮಿಂಗ್ ಟೈಮ್ಸಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಈ ರೈಲ್ವೇಸ್ ನಾರ್ಮಲ್ ಆಗಿ ಮಾಡುವಂಥ ಸ್ಪೆಂಡಿಂಗ್ ಅಂದ್ರೂ ಅಡಿಷನಲ್ ಆಗಿ ಸ್ಪೆಂಡ್ ಮಾಡುತ್ತೆ ಅಂತ ಸ್ಪೆಕ್ಯುಲೇಷನ್ಸು. ಪರ್ಟಿಕ್ಯುಲರ್ ಆಗಿ ಈ ಬಡ್ಜೆಟ್ನಲ್ಲಿ ಪ್ರೀವಿಯಸ್ ಬಡ್ಜೆಟ್ಗೆ ಅಂದ್ರೂ ಈ ಸಲ ರೈಲ್ವೇಸ್ ರಿಲೇಟೆಡ್ ಆಗಿ ಜಾಸ್ತಿ ಅಲೋಕೇಶನ್ಸ್ ಇರುತ್ತೆ ಅನ್ನೋ ಥರ, ಅದಕ್ಕೆ ಕಾರಣವಾಗಲಿ ರೈಲ್ವೆ ಪ್ರಾಜೆಕ್ಟ್ಸ್ ಯಾರಿಗೆಲ್ಲ ಸಿಗತ್ತಲ್ವ ಅವರು ಲಾಭ ಪಡ್ತಾರೆ ಅನ್ನೋ ಥರ ಅದೇ ರೀಸನ್ಸಿಂದಾನೇ ಈ ಸ್ಟಾಕ್ಸ್ ಈ ಥರ ಮೂವ್ ಆಗ್ತಿದೆ. ವೆರಾಸ್ IRCTSನಲ್ಲಿ ನಮಗೆ ಈ ಥರ ಮೂವ್ ಕಾಣಿಸ್ತಾ ಇಲ್ಲ. ಬಿಕಾಸ್ ಇವರು ಪ್ರಾಜೆಕ್ಟ್ಸ್ ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟಿಂದ ಬರುವಂಥ ಪ್ರಾಜೆಕ್ಟ್ಸಿಂದ ಅಲ್ಲ, ಇವರು ಜಾಸ್ತಿ ರೆವೆನ್ಯೂ ಸಂಪಾದನೆ ಮಾಡೋದು, ಗೌರ್ಮೆಂಟ್ ಅಡಿಷನಲ್ ಸ್ಪೆಂಡ್ ಮಾಡಿ ರೈಲ್ವೇಸ್ನ ಇಂಪ್ರೂವ್ ಮಾಡ್ತಾ ಇದ್ರೆ ಇವ್ರಿಗೆ ಪಾಸಿಟಿವ್. ಬಟ್ ಅದು ಸಡನ್ ಆಗಿ ಇವರ ರೆವೆನ್ಯೂಸ್ನ ಇಂಪ್ರೂವ್ ಮಾಡಲ್ಲ. ಇವ್ರಿಗೆ ರೈಲ್ವೇಸ್ ರಿಲೇಟೆಡ್ ಆಗಿ ಕ್ಯಾಟ್ರಿಂಗ್ ಅಂಡ್ ಇಂಟರ್ನೆಟ್ ಟಿಕೆಟ್ ಬಿಸ್ನೆಸ್ ಮೂಲಕ ಅಂಡ್ ರೈಲ್ವೆ ನೀರ್ ಬಿಸ್ನೆಸ್ ಲೈಕ್ ಸ್ಟೇಷನ್ಸ್ ಅಲ್ಲಿ ಮಾರುವಂತ ಬ್ರಾಂಡೆಡ್ ವಾಟರ್ ಬಾಟಲ್ ಬಿಸ್ನೆಸ್ ಮೂಲಕ ಇವ್ರಿಗೆ ಜಾಸ್ತಿ ರೆವೆನ್ಯೂಸ್ ಇರುತ್ತೆ. ಅದರಿಂದ ಗೌರ್ಮೆಂಟ್ ಅಡಿಷನಲ್ ಸ್ಪೆಂಡಿಂಗ್ ಎಸ್ ಮಾರ್ಜಿನಲಿ ಪಾಸಿಟಿವ್, ಬಟ್ ಇದು ಸಡನ್ಲಿ ಇವ್ರ ಬಿಸ್ನೆಸ್ನ ತಗೊಂಡ್ ಬರಲ್ಲ. ಅದರಿಂದ IRCTS ಅಲ್ಲಿ ನಮ್ಗೆ ಈ ಥರ ಮೂವ್ ಕಾಣಿಸ್ತಾ ಇಲ್ಲ. ಅದರಿಂದ ಫೆಬ್ರವರಿನಲ್ಲಿ ಪ್ರವೇಶ ಮಾಡ್ತಿರುವಂಥ ಬಡ್ಜೆಟ್ ಈವನ್ ರೈಲ್ವೇಸ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಪಾಸಿಟಿವ್ ಆಗಿದ್ರೂ ಅದನ್ನು ಮಾರ್ಕೆಟ್ ಮುಂಚೆನೇ ಡಿಸ್ಕೌಂಟ್ ಮಾಡ್ತಾ ಸ್ಟಾಕ್ ರ್ಯಾಲಿ ಆಗಿರೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಇಫ್ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ಸ್ ಬಿಲೋ ಏನಾದರೂ ಒಂದು ವೇಳೆ ಬಜೆಟ್ನಲ್ಲಿ ಫೆಬ್ರವರಿಯಲ್ಲಿ ಮಾಡುವಂಥ ಬಡ್ಜೆಟ್ನಲ್ಲಿ ಒಂದು ವೇಳೆ ಅಲೋಕೇಶನ್ಸ್ ಏನಾದರೂ ಕಮ್ಮಿ ಇದ್ದರೆ ಆರ್ ಈವನ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗ್ತಾ ಇದ್ರೂ ಪ್ರಾಫಿಟ್ ಬುಕ್ಕಿಂಗ್ ಆಫ್ಟರ್ ಬಡ್ಜೆಟಲ್ಲಿ ಇರೋದಕ್ಕೆ ಸ್ಕೋಪ್ ಇದೆ ಅನ್ನೋ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟು ಹರಿಓಂ ಪೈಪ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದೊಂದು ಹೈದರಾಬಾದ್ ಬೇಸ್ಡ್ ಬ್ಯಾಕ್ವರ್ಡ್ ಇಂಟಿಗ್ರೇಟೆಡ್ ಸ್ಟೀಲ್ ಪೈಪ್ಸ್ ಕಂಪನಿ. ಇವರು IPO ಆಗಿ ಏಪ್ರಿಲ್ 2022ನಲ್ಲಿ ಮಾರ್ಕೆಟ್ನಲ್ಲಿ ಬಂದಿದ್ದರು. 44% ಹತ್ರ ಲಿಸ್ಟಿಂಗ್ ಗೇನ್ಸ್ ಅಂತ ನಮಗೆ ಕಾಣಿಸಿದೆ. ಆವಾಗ ಲಾಸ್ಟ್ 6 ಮಂತ್ಸಲ್ಲಿ ಸ್ಟಾಕು ಪ್ರೈಸ್ ಡಬಲ್ ಆಗಿದೆ. ಈಗ ಬರ್ತಿರೋಂಥ ಅಪ್ಡೇಟು ಇವರು ಅಸೆಟ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ನಲ್ಲಿ ಭಾಗವಾಗಿ RP ಮೆಟಲ್ಗೆ ಅವರು ಸಂಬಂಧಿಸಿರುವ ಮೀನ್ಸ್ ಈ ಹರಿಓಂ ಪೈಪ್ ಅವರು ಆ್ಯಸ್ ಎ ಕಂಪ್ನಿಯಾಗಿ ಅನದರ್ ಕಂಪ್ನಿ ಆಗಿರುವ RP ಮೆಟಲ್ ಅವ್ರಿಗೆ ಸಂಬಂಧಿಸಿರುವ RP ಮೆಟಲ್ ಅವರ ಆಪರೇಟಿಂಗ್ ಅಸೆಟ್ಸ್ ಯಾವುದೆಲ್ಲ ಇರುತ್ತಲ್ಲ ಅಲ್ಲಿ ಫಂಕ್ಷನಿಂಗ್ ಇರುವಂಥ ಅಸೆಟ್ಸ್ ಲೈಕ್ ಗಾಲ್ವನೈಸ್ಡ್ ಪೈಪ್ ಅಂಡ್ ಫೋಲ್ಡ್ ರೋಡ್ ಕಾಯಿಲ್ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ 55 crores ಕ್ಯಾಶ್ ಕೊಟ್ಟು ತಗೊಂತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವುದೆಲ್ಲ ತಗೊಂತಿದ್ದಾರಲ್ವ ಇದು ಅಸೆಟ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ನಲ್ಲಿ ಭಾಗವಾಗಿ ಇದು ತಮಿಳುನಾಡಿನಲ್ಲಿ 13.8 acres ಇದೆ. ಈ ಥರ ತಗೊಂತಿರೋಂಥ ಪ್ಲಾಂಟ್ ಕಾರಣವಾಗಿ ಇವರ ಪ್ರೆಸೆಂಟ್ ಕೆಪಾಸಿಟಿ 96,000 ಮೆಟ್ರಿಕ್ ಟನ್ಸ್ ಪರ್ ಇಯರಿಂದ 1.4 lakhs ಮೆಟ್ರಿಕ್ ಟನ್ಸ್ ಪರ್ ಇಯರ್ಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಅಪ್ಡೇಟ್ ಎಕ್ಸ್ಚೇಂಜಸ್ಗೆ ಹೋಗ್ತಿರೋ ಕಾರಣವಾಗಿ ಮಾರ್ಕೆಟ್ ಓಪನಿಂಗ್ ಇಂದಾನೆ ಈ ಸ್ಟಾಕ್ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿ ಒಂದು ಪಾಯಿಂಟಲ್ಲಿ ನಿಯರ್ಲಿ 403 ರೂಪೀಸ್ವರೆಗೂ ಮೂವ್ ಆಗಿರೋಂಥ ಸ್ಟಾಕು ಫೈನಲಿ 367 ರೂಪೀಸ್ ಹತ್ರ 7% ಗೈನಿಂದ ಇಂಟ್ರಾಡೇನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪ್ನಿಗೆ ಸಂಬಂಧಿಸಿರುವ MD ಅಂಡ್ CEO ಆಗಿರುವಂಥ ಭಾಸ್ಕರ್ ಬಾಬು ಅವ್ರನ್ನ ಇನ್ನೊಂದು 3 yearsವರೆಗೂ ಸೇಮ್ ಪೊಸಿಷನಲ್ಲಿ MD ಅಂಡ್ CEO ಪೊಸಿಷನ್ ಆಗಿ ರೀಅಪಾಯಿಂಟ್ಮೆಂಟ್ ಮಾಡ್ತಿರೋ ಥರ RBI ಅವರು ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು 6% ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ.
ಫ್ರೆಂಡ್ಸ್, ಇವತ್ತು ತುಂಬ ಮಾರ್ಕೆಟ್ ಕ್ಯಾಪಿಟಲ್ ಕಮ್ಮಿ ಇರುವಂಥ ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿರೋಂಥ 𝐃𝐜𝐵 ಲಿಮಿಟೆಡ್ ಅಪ್ಪರ್ ಸರ್ಕ್ಯೂಟ್ 20% ರೈಸ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಂಟಿ ಡಂಪಿಂಗ್ ಡ್ಯೂಟಿನ ಸೆಮಿ ಫರ್ನಿಶ್ಡ್ ಆಪ್ಟಾಲಮಿಕ್ ಲೆನ್ಸಸ್ ಚೈನಾದಿಂದ ಬರುವಂಥ ಲೆನ್ಸಸ್ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿರೋ ಕಾರಣವಾಗಿ ಸೊ ದಟ್ ಇಲ್ಲಿಂದ ಚೈನಾದಿಂದ ಬರುವಂಥ ಸೆಮಿ ಫರ್ನಿಶ್ಡ್ ಆಪ್ಟಾಲಮಿಕ್ ಲೆನ್ಸಸ್ ರಿಲೇಟೆಡ್ ಆಗಿ ಜಾಸ್ತಿ ಟ್ಯಾಕ್ಸಸ್ ಬೀಳುತ್ತೆ ಅವ್ರ ಮೇಲೆ. ಅದರಿಂದ ಇಂಡಿಯನ್ ಕಂಪನೀಸ್ ಯಾವುದೆಲ್ಲ ಇದನ್ನು ತಯಾರು ಮಾಡ್ತಾರಲ್ವ ಅವ್ರಿಗೆ ಈ ಚೈನಾದಿಂದ ಬರುವಂಥ ಸ್ವಲ್ಪ ಚೀಪಾಗಿ ತಯಾರು ಮಾಡ್ತಾರಲ್ವ ಅವ್ರಿಗೆ ಈ ಚೈನಾದಿಂದ ಇಂಡಿಯಾಗೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ಇದು ಇಂಡಿಯನ್ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ. ಅದರಿಂದ 𝐃𝐜𝐵 ಆಪ್ಟಾಲಮಿಕ್ ಸ್ಟಾಕ್ ಇವತ್ತು ಇಷ್ಟೊಂದು ಬೆಳೆದಿದೆ ಅನ್ನೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟು RVNL ಅವರು ನಿಯರ್ಲಿ 1545 ಕ್ರೋರ್ಸ್ ವ್ಯಾಲ್ಯೂ ಆಗುವಂಥ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಇವರಿಗೆ LOI ಸಿಕ್ಕಿರೋ ಥರ ಹೇಳ್ತಿದ್ದಾರೆ. ಮೀನ್ಸ್ ಹೆಚ್ಚು ಕಡಿಮೆ ಆ ಪ್ರಾಜೆಕ್ಟ್ ಇವರಿಗೆ ಸಿಕ್ಕಿರೋ ಥರ ಹೇಳ್ತಿದ್ದಾರೆ. ಇದು UTF ಹಾರ್ಬರ್ ಪ್ರಾಜೆಕ್ಟ್. ಇದು ಮಾಲ್ಡೀವ್ಸ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಿರೋಂಥ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಇವ್ರನ್ನ ಏಜೆನ್ಸಿಯಾಗಿ ಅಪಾಯಿಂಟ್ ಮಾಡಿರ್ತಾರ. ಇದರ ವ್ಯಾಲ್ಯೂ 1545 ಕ್ರೋರ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 24 ಮಂತ್ಸಲ್ಲಿ ಕಂಪ್ಲೀಟ್ ಆಗತ್ತೆ ಅನ್ನೋ ಥರ RVN ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಕಾಣಿಸ್ತಾ ಇದೆ. ಇದು ಫಸ್ಟ್ ಟೈಮ್ ಏನೂ ಅಲ್ಲ, ಇವರಿಗೆ ಸಿಮಿಲರ್ ಆರ್ಡರ್ ನಮಗೆ ಪ್ರೀವಿಯಸ್ಲಿನೂ ಬಂದಿದೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಚಾನಲ್ ಕೊಡ್ತಿರೋಂಥ ಇಂಟರ್ವ್ಯೂಸ್ನಲ್ಲಿ ಹೇಳ್ತಿರೋದು ನಮಗೆ ತುಂಬ ಸ್ಟ್ರಾಂಗ್ ಆರ್ಡರ್ ಬುಕ್ ಇದೆ ಆ್ಯಂಡ್ ಅಂಡರ್ ದ ಗೌರ್ಮೆಂಟ್ ವರ್ಕ್ ಮಾಡ್ತಿರೋ ಕಾರಣವಾಗಿ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂಥ ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ಇವರಿಗೆ ಡಬಲ್ ಅಡ್ವಾಂಟೇಜ್ ಇರುತ್ತೆ ನಂತರ. ಅದರಿಂದ ಇದಕ್ಕೆ ಜೊತೆಗೆ ಮ್ಯಾನೇಜ್ಮೆಂಟ್ ಕೊಡ್ತಿರೋಂಥ ಕಮೆಂಟ್ರಿನೂ ರೀಸೆಂಟ್ ಟೈಮ್ಸಲ್ಲಿ ಫೈನಾನ್ಷಿಯಲ್ ಚಾನಲ್ಸ್ಗೆ ಬಂದು ಪಾಸಿಟಿವ್ ಕಮೆಂಟ್ರಿನೂ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ರ್ಯಾಲಿಗೆ ರೀಸನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟು IEX ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ SM ಗೋಯಲ್ ಅವರು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಗೆ ಕೊಡ್ತಿರುವಂಥ ಇಂಟರ್ವ್ಯೂಸ್ನಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ನ ಮಾಡ್ತಿರೋ ಪ್ರಯತ್ನ ಮಾಡ್ತಿದ್ದಾರೆ. ರೀಸೆಂಟಾಗಿ ಇವರು ಈ ಕಾರ್ಬನ್ ಕ್ರೆಡಿಟ್ ರಿಲೇಟೆಡ್ ಆಗಿ ಟ್ರೇಡಿಂಗ್ಗೋಸ್ಕರ ಹೊಸ ಎಕ್ಸ್ಚೇಂಜ್ ಅಂತೂ ಸ್ಟಾರ್ಟ್ ಮಾಡಿದಿರಲ್ವ. ಆ ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇರುವಂಥ 50 ಕ್ರೋರ್ಸ್ ಯೂನಿಟ್ಸ್ ಡೈಲಿಯಿಂದ 1500 ಕ್ರೋರ್ಸ್ ಯೂನಿಟ್ ಟ್ರೇಡಿಂಗ್ವರೆಗೂ ಬೆಳೆಯೋದಕ್ಕೆ ಆಪರ್ಚುನಿಟಿ ಇದೆ ಅಂತ. ಬಿಕಾಸ್ ಕಾರ್ಬನ್ ನ್ಯೂಟ್ರಲ್ ಪಾಲಿಸೀಸ್ ಆಲ್ಮೋಸ್ಟ್ ಎಕಾನಮೀಸ್ ತೊಗೊಂಬರ್ತಿದೆ. ಈವನ್ ಇಂಡಿಯಾನು ಚಾಲೆಂಜಿಂಗ್ ಟಾರ್ಗೆಟ್ಸ್ನು ಈ ಕಾರ್ಬನ್ ನ್ಯೂಟ್ರಲ್ ನೆಟ್ ಜೀರೋ ರಿಲೇಟೆಡ್ ಆಗಿ ತಗೊಳ್ತಿರೋ ಕಾರಣವಾಗಿ ಇದೊಂದು ಗುಡ್ ಬಿಸ್ನೆಸ್ ಆಪರ್ಚುನಿಟಿ ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ 5 to 6 ಮಂತ್ಸು ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಥರ ಕಾರ್ಬನ್ ಎಕ್ಸ್ಚೇಂಜ್ ರಿಲೇಟೆಡ್ ಆಗಿ. ಬಟ್ ಆ್ಯಸ್ ಆಫ್ ನೌ ಎಕ್ಸ್ಚೇಂಜಸ್ಗೆ ಇವರು ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇವರು ಇಬ್ಬರು ಬೇಕಾಗತ್ತಲ್ವ. ಅದರಿಂದ ಕ್ರೆಡಿಬಿಲಿಟಿನ ಇವರು ಪರ್ಟಿಕ್ಯುಲರ್ ಆಗಿ ಇಂಟರ್ನ್ಯಾಷನಲ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ನ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇವರು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗತ್ತೆ ಅಂತ SM ಗೋಯಲ್ ಅವರು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ಗೆ ಇಂಟರ್ವ್ಯೂಸ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ವೆಲ್ಸ್ಪ್ರನ್ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು December 30th ಬೋರ್ಡ್ ಸಮಾವೇಶ ಮಾಡಿ ಬೈಬ್ಯಾಕ್ ರಿಲೇಟೆಡ್ ಆಗಿ ಇನ್ಕಮ್ ಡಿವಿಡೆಂಡ್ ರಿಲೇಟೆಡ್ ಆಗಿನೂ ಡಿಸಿಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇನು ಒಂದೇ ಸಲ ಬೈಬ್ಯಾಕ್ ಆ್ಯಂಡ್ ಇನ್ಕಮ್ ಡಿವಿಡೆಂಡ್ ಎರಡು ಎಲ್ಲಿಂದ ಬಂದಿದೆ, ಇವ್ರಿಗೆ ಇಷ್ಟೊಂದು ಹಣನ ಸಡನ್ ಆಗಿ ಶೇರ್ ಹೋಲ್ಡರ್ಸ್ಗೆ ಪಾಸ್ ಆನ್ ಮಾಡೋದಕ್ಕಂತ ಅಂದ್ಕೊಂಡ್ರೆ ನಿಮಗೆ ಜ್ಞಾಪಕ ಇದ್ದರೆ December 22nd 9000 ಕ್ರೋರ್ಸ್ ವ್ಯಾಲ್ಯೂ ಆಗುವಂಥ ಹೈವೇ ಪ್ರಾಜೆಕ್ಟ್ ಒಂದು ಪೋರ್ಟ್ಫೋಲಿಯೋನ ಇವರು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದಾರಲ್ವ. ಎಂಟೈರ್ ಪ್ರಾಜೆಕ್ಟ್ ಒಂದು ವರ್ತು 9000 ಕ್ರೋರ್ಸ್. ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋ ಮೂಲಕ ಇವರಿಗೆ ಬರ್ತಿರೋಂಥ ಹಣನ ಶೇರ್ ಹೋಲ್ಡರ್ಸ್ಗೆ ಪಾಸ್ ಆನ್ ಮಾಡುವಂಥ ಉದ್ದೇಶದಿಂದಾನೇ ಈ ಬೈಬ್ಯಾಕ್ ಆ್ಯಂಡ್ ಡಿವಿಡೆಂಡ್ನ December 30th ಇವರು ಡಿಸಿಷನ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ 18,090 ಆ್ಯಂಡ್ ಅದರ ಬಿಲೋ 18,020. ಟಾಪ್ ಸೈಡು 18,180 ಆ್ಯಂಡ್ ಅದರ ಅಬೋವ್ 18,250. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ 42,590ನ ಸಪೋರ್ಟ್ ಆಗಿ ಆ್ಯಂಡ್ 43,130ನ ರೆಸಿಸ್ಟೆಂಟ್ ಆಗಿ ನೋಡ್ತಿದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ಸ್ ಆ್ಯಂಡ್ ಡೇಟಾ ಡಿಸೆಂಬರ್ ಮಂತ್ಲಿ ಎಕ್ಸ್ಪೈರಿ ಆ್ಯಂಡ್ ಜನವರಿ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟಲ್ಲಿರುವಂಥ ಡೇಟಾನ ಕಂಬೈನ್ ಮಾಡಿ ನೋಡ್ತಾ ಇದ್ದರೆ ನಿನ್ನೆ ನಾವು ಅಂದ್ಕೊಂಡಿರೋ ಲೆವೆಲ್ಸೇ ಸ್ವಲ್ಪ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದೆ. 17,800 ಡೌನ್ ಸೈಡು, ಅಪ್ ಸೈಡು 18,500. ಈ 700 ಪಾಯಿಂಟ್ ರೇಂಜಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಾವು ನಿಫ್ಟಿ ರೇಂಜಾಗಿ ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.